ಜೀವನದಲ್ಲಿ ಸಾರ್ಥಕತೆಯ ಬದುಕನ್ನು ಬದುಕಬೇಕು. ಅದರ ಜೊತೆಗೆ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಳ್ಳಬೇಕು. ಬದುಕಿನ ಸಾರ್ಥಕತೆಯಾಗಬೇಕಾಗಿತ್ತು ಅಂತಂದ್ರೆ ಬದುಕಿಗೆ ಒಬ್ಬ ಮಾಲಕ ಬೇಕು. ನಿಮ್ಮ ಮನೆಯೊಳಗೆ ಯಾವ ತೊಂದರೆಗಳಿಲ್ಲದ ನಿಮ್ಮ ಮನೆ ನಡಿಬೇಕಾಗಿತ್ತು ಅಂದ್ರೆ ನಿಮ್ಮ ಮನೆಗೆ ಒಬ್ಬ ಮಾಲಕ ಇರ್ತಾನೆ. ನಿಮ್ಮ ಪತಿ ಅಥವಾ ಇನ್ಯಾರೋ ನಿಮ್ಮ ಮನೆಯನ್ನು ನಡೆಸ್ತಕ್ಕಂಥವರು ಒಬ್ಬರು ನಿಯಾಮಕರಿರ್ತಾರೆ. ಏನೋ ಕಷ್ಟಗಳು ಬಂದು ಅಂತಂದ್ರೆ ಹೋಗಿ ಅವನ ಮುಂದೆ ನಿವೇದನೆ ಮಾಡ್ತೀರಿ, ಹೇಳಿಬಿಡ್ತೀರಿ ಹಿಂಗಾಗ್ತದ ಅಂತ ತಿಳ್ಕೊಂಡ ತಮ್ಮ ದುಃಖವನ್ನು, ತಮ್ಮ ನೋವನ್ನು, ತಮ್ಮ ಕಷ್ಟವನ್ನು ಆ ಮಾಲಕನ ಮುಂದೆ ಹೇಳ್ತೀರಿ. ಗಂಡನ ಮುಂದೋ ಅಥವಾ ತಂದೆಯ ಮುಂದೋ ಅಥವಾ ತಾಯಿ ಮುಂದೋ ಹೇಳಿ ನಿಮ್ಮ ಹೃದಯವನ್ನು ಹಗರು ಮಾಡ್ಕೊಂಡ್ಬಿಡ್ತೀರಿ. ಬದುಕಿಗೆ ಹೆಂಗೆ ಒಬ್ಬ ಮಾಲಕ, ಮಣಿಗೆ ಒಬ್ಬ ಹೆಂಗೆ ಮಾಲಕ ಇರ್ತಾನಲ್ಲ, ಹಂಗೆ ನಮ್ಮ ಬದುಕಿಗೆ ಒಬ್ಬ ಮಾಲಕ ಇರಬೇಕು. ಆತ ಯಾರು ಅಂತಂದ್ರೆ ಪಾಂಡುರಂಗ ವಿಠಲ. ಪಾಂಡುರಂಗ ವಿಠಲ. ಯಾಕಂದರೆ ಈ ಬದುಕಿನಲ್ಲಿರ್ತಕ್ಕಂಥ, ಮನೆಯಲ್ಲಿರ್ತಕ್ಕಂಥ ಈ ಎಲ್ಲ ಸದಸ್ಯರು, ಸಂಬಂಧಿಕರು ಕೊನೆಯವರೆಗೆ ನಮ್ಮ ಜೊತೆಗೆ ಪ್ರಯಾಣ ಮಾಡೋದಿಲ್ಲ. ಬಸ್ ಸ್ಟ್ಯಾಂಡಿನಿಂದ ನೀವು 4 ಮಂದಿ 10 ಮಂದಿ ಹತ್ತಿರಬಹುದು, ಎಲ್ಲರೂ ಒಂದೇ ಸ್ಟೇಷನ್ಗೆ ಇಳಿಯೋದಿಲ್ಲ. ಅವ್ರ ಊರು ಬಂದ ಕೂಡಲೇ ಅವರು ಇಳ್ದ ಬಿಡ್ತಾರೆ. ಹಂಗೆ ನಮ್ಮ ಮನೆಯೊಳಗೆ, ನಮ್ಮ ಬದುಕಿನೊಳಗೆ ಇವರೆಲ್ಲರೂ ಏನಂತಂದ್ರೆ ನಮ್ಮ ಪ್ರಯಾಣದ ಕೊನೆಯ ತನಕ ಅವ್ರು ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಅಥವಾ ಅವ್ರು ಇರ್ಬೋದು, ನಾವು ಹೋಗ್ಬೋದು. ಆದರೆ ಕೊನೆ ತನಕ ನಮ್ಮ ಜೊತೆಗೆ ಇರ್ತಕ್ಕಂಥವ್ರು ಯಾರು ಅಂತಂದ್ರೆ ಪರಮಾತ್ಮ. ಅದಕ್ಕೆ ಶರಣರು ಹೇಳ್ತಾರಲ್ರಿ, ಯಾರಿಗೂ ಯಾರಿಲ್ಲ, ಕೆಟ್ಟವಂಗೆ ಕೆಡೆಯಿಲ್ಲ, ಜಗದ ನಂಟ ನೀನೇ ಕೂಡಲ ಸಂಗಮ ದೇವಾ. ಇಲ್ಲಿ ಯಾರಿಗೂ ಯಾರಿಲ್ಲ. ಎಲ್ಲರೂ ಬದುಕಿದ್ದು ತಮ್ಮ ಸುಖಕ್ಕಾಗಿ ತಾವು ಬದುಕಿದ್ದಾರೆ. ಜಗತ್ತಿನ ಯಾವ ಮನುಷ್ಯನೂ ಇನ್ನೊಬ್ಬರ ಸುಖಕ್ಕಾಗಿ ಬದುಕಿಲ್ಲ. ಹಂಗೆ ನಾಟಕ ಮಾಡಬಹುದು ನಾವೆಲ್ಲ. ನಾ ಬದುಕಿದ್ದು ನಿನ್ನ ಸಲುವಾಗೇನ ಅಂತ ನಾಟಕ ಮಾಡಬಹುದು. ಆದರೆ ಈಸ್ ದ ಫ್ಯಾಕ್ಟ್, ನ್ಯಾಚುರಲ್, ವಾಸ್ತವ ಸ್ಥಿತಿ ಅರ್ಥ ಮಾಡಿಕೊಂಡ್ರೆ ಅವ ತಾನು ತನ್ನ ಸಲುವಾಗಿ, ತನ್ನ ಸುಖಕ್ಕಾಗಿ, ತನ್ನ ಸಮಾಧಾನಕ್ಕಾಗಿ ತಾನು ಬದುಕಿದ್ದಾನೆ. ನಮ್ಮ ಜೊತೆಗೆ ಯಾರೂ ಇರೋದಿಲ್ಲ. ಅದಕ್ಕೆ ನಾವು ಯಾರ ಮ್ಯಾಗ ನಂಬಿಕೆ ಇಡ್ಬೇಕಂದ್ರೆ ಕೊನೆ ತನಕ ನಮ್ಮನ್ನು ಯಾರ ಕೈ ಬಿಡಲಾರದವ್ರದಾರಲ್ಲ ಅವ್ರ ಮ್ಯಾಗ ನಂಬಿಕೆ ನಾವು ಇಡಬೇಕು. ಯಾವತ್ತೂ ನಮ್ಮನ್ನು ರಕ್ಷಣೆ ಮಾಡುವವರು ಯಾರು ಅಂತಂದ್ರೆ ಪರಮಾತ್ಮ. ಅದಕ್ಕೆ ಹೆಚ್ಚು ಅವನ ಮ್ಯಾಗ ನಂಬಿಕೆ ನಾವು ಇಡಬೇಕು. ಅವನ ಮ್ಯಾಗ ನಾವು ನಂಬಿಕೆ ಇಟ್ಟಿವಿ ಅಂತಂದ್ರೆ ಅವ ಎಂದೂ ನಮ್ಮನ್ನು ಕೈ ಬಿಡೋದಿಲ್ಲ. ಕೈ ಬಿಟ್ಟ ಇತಿಹಾಸವೇ ಇಲ್ಲ. ಇಷ್ಟ ಭಕ್ತರನ್ನ ಸ್ವಲ್ಪ ಪರೀಕ್ಷಾ ಮಾಡಬಹುದು, ಆದರೆ ಕೈ ಬಿಟ್ಟ ಇತಿಹಾಸ ಇಲ್ಲ. ಅದಕ್ಕೆ ಡಿ.ವಿ. ಜಿ ಅವರೊಂದು ಮಾತು ಬರೀತಾರೆ, ನಂಬಿದನು ಪ್ರಹ್ಲಾದ, ನಂಬದಿರ್ದನು ತಂದೆ. ನಂಬಿಯೂ ನಂಬದ ಇಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯ್ತು, ಸಿಂಬಳದಿ ನೊಣ ನೀನು ಮಂಕುತಿಮ್ಮ. ಎಷ್ಟು ಚಂದ ಬರೀತಾರೆ. ಪ್ರಹ್ಲಾದ ನಂಬಿಕೆ ಇಟ್ಟಿದ್ದವನ ಮೇಲ, ಕೈ ಬಿಟ್ಟೇನ್ರಿ, ಮತ್ತು ನಮ್ಮನ್ನು ಬಿಡಾಕತ್ತಾನಲ್ರಿ ಅಂತ ನೀವು ಅನ್ಬಹುದು. ಅವನು ಬಿಟ್ಟಿಲ್ಲ ಬರೋಬರಿ, ನಮ್ಮನ್ನು ಪಕ್ಕ ಹಿಡಿವಲ್ಲಲ್ರಿ ಅಂತ ನೀವು ಅನ್ಬಹುದು. ಆದರೆ ನೀವು ಅವನು ಪಕ್ಕ ಹಿಡ್ದಿಲ್ಲ. ಮೊದಲ
ನಾವು ಅವನ್ನ ಪಕ್ಕ ಹಿಡಿದೀವಿ ಅಂದ್ರೆ ಅವ ನಮ್ಮನ್ನು ಪಕ್ಕ ಹಿಡಿತಾನ. ಆದರೆ ನಾವು ಪೂರ್ಣ ಪ್ರಮಾಣದ ಮೇಲೆ ಅವನ ಮೇಲೆ ವಿಶ್ವಾಸ ನಂಬಿಕೆ ನಾವು ಇಡ್ತಾ ಇಲ್ಲ. ಪ್ರಹ್ಲಾದ ಹಂಗಿರಲಿಲ್ಲ. ಮ್ಯಾಲ ಗುಡ್ಡದ ಮ್ಯಾಗಿಂದ ಕೆಳಗೆ ಒಗ್ಯಾಕ ತಯಾರಾದ್ರ ಒಗಿ ಅಂದವ. ಅವರ ತಂದೆ ಪ್ರಹ್ಲಾದನಿಗೆ ಹೇಳ್ತಾನೆ, ಇವನನ್ನ ಮೇರು ಪರ್ವತದಂತಹ ದೊಡ್ಡ ಬೆಟ್ಟದ ಮ್ಯಾಗಿಂದ ಕೆಳಗೆ ಒಗದ್ರ ಎಲುಸದೆ ಪುಡಿ ಪುಡಿ ಆಗಿರ್ಬೇಕು, ಅಂಥ ಗುಡ್ಡದ ಮ್ಯಾಗಿಂದ ಕೆಳಗೆ ಹೋಗಿರಿ ಅಂತಂದಾಗ ಅವರೆಲ್ಲರೂ ಎಳ್ಕೊಂಡು ಬಂದು ಹಿಂಗೆ ಗುಡ್ಡದ ತುದಿಗೆ ನಿಂದಿರಿಸಿ ಹನಿಕೆ ಹಾಕಿ ನೋಡೊಂದಿಟ್ಟ ಅಂದ್ರು ಪ್ರಹ್ಲಾದನಿಗೆ. ಅವ ಹಿಂಗೆ ಹನಿಕೆ ಹಾಕಿ ನೋಡಿದ, ಯಾರು ಕಾಣ್ಬೇಕ್ರಿ ಕೆಳಗ? ಗುಡ್ಡದ ಕೆಳಗ. ಇವ್ರ ಮ್ಯಾಲ ನಿಂತ ಅವನ್ನ ನುಗ್ಸಾಕ ನಿಂತಾರ ಪ್ರಹ್ಲಾದನ್ನ. ಹನಿಕೆ ಹಾಕಿ ನೋಡು, 100 ಕಿಲೋಮೀಟರ್ದಷ್ಟು ತಗ್ಗದ ಕೊಳ್ಳ ಕಂದಕಾದ. ನೋಡಿ, ಇಲ್ಲಿ ಕೆಳಗೆ ಬಿದ್ದಿ ಅಂದ್ರೆ ನಿನ್ನ ಎಲುವು ಪುಡಿ ಪುಡಿ ಆಗ್ತಾವ, ನೋಡು ಹನಿಕೆ ಹಾಕಿ ನೋಡಂತಂದಾಗ ಪ್ರಹ್ಲಾದ ಹೀಗೆ ಹನಿಕೆ ಹಾಕಿ ನೋಡ್ತಾನ. ವಿಷ್ಣು ಪರಮಾತ್ಮ, ಪಾಂಡುರಂಗ, ಜಗನ್ನಿಯಾಮಕ ಹಿಂಗೆ ಗುಡ್ಡದ ಕೆಳಗೆ ಅಗಾವ್ ಬಂದು ಕೈ ಮಾಡ್ಕೊಂಡು ನಿಂತಿದ್ರಿ. ಮೊದಲ ಹಿಂಗೆ ಕೈ ಮಾಡ್ಕೊಂಡು ನಿಂತಾನ ಸ್ವತಃ ವಿಷ್ಣು ಪರಮಾತ್ಮ. ಅವ ಪ್ರಹ್ಲಾದ ನೋಡ್ತಾನ, ಅರೇ ಅರೇ ಅಂದವ, ನೀ ಯಾವಾಗ ಬಂದು ನಿಂತೀಯಪ್ಪ, ಯಾವಾಗ ಬಂದು ನಿಂತಿ ಅಂತಂದಾಗ ಅವಂದ ಗೋಣ್ ಹಾಕಿದ. ಇವ್ರಿಗೆ ಹೇಳ್ತಾನ ಪ್ರಹ್ಲಾದ, ನೀವು ಒಗಿರಂದವ, ನೀವೇನು ನನ್ನ ಕೆಳಗೆ ಒಗ್ಯಾಕ ತಂದಿರಲ್ಲ, ನಿಮಗಿಂತ ಮೊದಲು ಕಾಯವ್ ಬಂದು ನಿಂತಾನಲ್ಲಿ ಕೆಳಗ. ನಿಮಗಿಂತಲೂ ಬಂದು ನಮ್ಮನ್ನು ಹಿಡ್ಕೊಳ್ಳೋಕೆ ಕೆಳಗೆ ಬಂದು ನಿಂತಾನ ಒಬ್ಬ ಪರಮಾತ್ಮ. ಹೋಗಿರಂತಂದಾಗ ಅವ್ರ ಕೆಳಗೆ ಒಗೆದ್ರು ಭಗವಂತ ಹಿಡದ. ಕಾರಣ ಏನು ಅಂತಂದ್ರೆ, ನಂಬಿ ಕರೆದಡೆ ಓಯಣ್ಣನೇ ಶಿವನು, ನಂಬಲಾರದೆ ನಚ್ಚಲರಿಯದೆ ಬರಿದ ಕರೆವರ ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗ. ಹೆಂಗಂತಂದ್ರೆ, ಅವನ ನಂಬಲಾರದ, ಅವನ ಮೇಲೆ ವಿಶ್ವಾಸ ಇಡಲಾರದ ನಾವು ಹಂಗ ಅಂದೀವಿ ಅಂತಂದ್ರೆ, ಕರೆದೀವಿ ಅಂತಂದ್ರೆ, ಕೂಗಿದೀವಿ ಅಂತಂದ್ರೆ ಬರೋದಿಲ್ಲ. ಅವನು ಹೆಂಗಂತಂದ್ರೆ ಹೃದಯದಿಂದ ನಂಬಿ ಬಿಟ್ಟಿರಬೇಕು ಪರಮಾತ್ಮನನ್ನು. ನಮ್ಮ ಹೃದಯವನ್ನು ಬಿಟ್ಟು ಅವನು ಎಲ್ಲೂ ಅಗಲಿ ಹೋಗಿರಬಾರದು. ಹಂಗೇನಪ್ಪ ಅಂತಂದ್ರೆ ಭಗವಂತನನ್ನು ನೆನೆಸಬೇಕು. ಹಿಂದಿನವ್ರು ಏನು ಭಾಳ ದೊಡ್ಡ ಕೆಲಸನೇ ಮಾಡಿಲ್ಲ. ಅವರು ಯಾವ ದೇವಸ್ಥಾನಕ್ಕೆ ಲಕ್ಷ ಗಂಟ್ಲೆ ಡೊನೇಟರ್ಸ್ ಇಲ್ಲ. ಅವರು ತುಕಾರಾಮ್ ಎಲ್ಲೂ ಏನು ದಾನ ಕೊಟ್ಟದ್ದು, ಧರ್ಮ ಕೊಟ್ಟದ್ದು ಇತಿಹಾಸನೇ ಇಲ್ಲ. ಅವರು ಬಹಳ ದೊಡ್ಡ ಕೆಲಸ ಏನೂ ಮಾಡಿಲ್ಲ. ಅವ್ರು ಮಾಡಿದ್ದು ಏನು ಅಂತಂದ್ರೆ ಅವನ ಮೇಲೆ ವಿಶ್ವಾಸ, ಅವನ ಮೇಲೆ ನಂಬಿಕೆ, ಅವನ ನಾಮಸ್ಮರಣೆ. ಇದನ್ನು ಬಿಟ್ಟರೆ ಬೇರೆ ಏನೂ ಮಾಡಲಿಲ್ಲ ಸಂತರು. ಆದರೆ ಅವರನ್ನು ಯಾವತ್ತೂ ಕಾಪಾಡಿದ. ಅದಕ್ಕೆ ಪರಮಾತ್ಮ ಗೀತೆಯೊಳಗೆ ಹೇಳ್ತಾನಲ್ಲ, ಅನನ್ಯಾಶ್ಚಿಂತಯಂತೋ ಮಾಂ ಏ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಾಹಮ್ಯಹಂ. ಹೇ ಅರ್ಜುನ, ಯಾರು ನನ್ನನ್ನು ಅನನ್ಯಪೂರ್ವಕವಾಗಿ ನಾನೇ ಅವನು ಅವನೇ ನಾನು ಅಂತ ಯಾರು ನನ್ನ ಸ್ಮರಣೆ ಮಾಡ್ತಾರಲ್ಲ, ದಿನದ 24 ತಾಸು ನನ್ನ ನೆನೆಸ್ತಾರಲ್ಲ, ಅವರನ್ನು ಎಂದೂ ಕೈ ಬಿಡಂಗಿಲ್ಲ. ನಾನು ಅವರ ಯೋಗಕ್ಷೇಮವನ್ನು ನೋಡ್ತೀನಿ. ಒಂದಿನ ಭೀಷ್ಮಾಚಾರ್ಯ ಪ್ರಮಾಣ ಮಾಡಿದಂತ್ರಿ ಮಹಾಭಾರತದ ಯುದ್ಧದೊಳಗೆ. 18 ದಿನ ನಡೆಯತಕ್ಕಂಥ ಮಹಾಭಾರತದ ಯುದ್ಧದೊಳಗೆ ಪ್ರತಿ ಸಾರಿನೂ ಕೌರವರಿಗೆ ಸೋಲಾಗ್ತಿತ್ತು. ಪ್ರತಿ ದಿನಾನೂ ಕೌರವರಿಗೆ ಸೋಲಾಗ್ತಿತ್ತು. ಕೌರವರೇ ಸಾವಿರ ಲಕ್ಷ ಮಂದಿ ಪ್ರತಿ ದಿನ ಸಾಯ್ತಿದ್ರು. ಭೀಷ್ಮಾಚಾರ್ಯ ಕೌರವರ ಕಡೆಗೆ, ದ್ರೋಣಾಚಾರ್ಯ, ಕೃಪಾಚಾರ್ಯ ಇವರೆಲ್ಲರೂ ದೊಡ್ಡ ವೀರರು, ಶೂರರು, ಅತಿರಥರು, ಮಹಾರಥರು. ಇವರೆಲ್ಲರೂ ಕೌರವರ ಕಡೆ ಇದ್ದರು. ಆದರೆ ಗೆಲ್ಲುತ್ತಿದ್ದಿಲ್ಲ. ದುರ್ಯೋಧನ ಒಂದು ಸಾರಿ ಭೀಷ್ಮಾಚಾರ್ಯಗಂದಂತ, ನೀನು ಎಂತಹ ವೀರ,
ನೀನೆಂತಹ ಸೂರ, ನಮ್ಮ ಪಕ್ಷದೊಳಗಿದ್ದ ಪ್ರತಿನಿತ್ಯ ಲಕ್ಷ ಲಕ್ಷ ಜನ ಸಾಯ್ತಾರ ಯೋಧರು, ರಕ್ಷಣೆ ಮಾಡೋಕ್ಕಾಗಂಗಿಲ್ಲ. ಕೇವಲ 5 ಮಂದಿಯುಳ್ಳ ಪಾಂಡವರು, ಅವರನ್ನು ಕೊಲ್ಲಕ್ಕಾಗವಲ್ತಲ್ಲ ನಿನಗೆ, ನೀ ಅಂತ ವೀರ ಅಂತಂದಾಗ ಸಿಟ್ಟು ಬಂತು ರೀ. ಭೀಷ್ಮಾಚಾರ್ಯಗೆ ಸಿಟ್ಟು ಬಂತು. ಸಿಟ್ಟು ಬಂದು ದುರ್ಯೋಧನನ ಮುಂದೆ ಒಂದು ಪ್ರತಿಜ್ಞೆ ಮಾಡಿದ. ಏನು ಪ್ರತಿಜ್ಞೆ ಮಾಡಿದ ಅಂತಂದ್ರೆ, ಹೇ ದುರ್ಯೋಧನ, ನನ್ನ ಶೌರ್ಯದ ಮೇಲೆ ನಿನಗೆ ಅನುಮಾನ, ನನಗೆ ಅವಮಾನ ಮಾಡ್ತಾ ಇದ್ದೀಯಲ್ಲ ನೀನು ಕೃಷ್ಣ ಪರಮಾತ್ಮನನ್ನು 18 ದಿನ ನಡೆಯತಕ್ಕಂಥ ಈ ಯುದ್ಧಕ್ಕೆ ಆಮಂತ್ರಣ ಕೊಡಾಕ ಹೋದಾಗ ಕೃಷ್ಣ ಪರಮಾತ್ಮ ನಿನ್ನ ಮುಂದೆ ಒಂದು ಮಾತು ಹೇಳ್ಯಾನ, ಪ್ರಮಾಣ ಮಾಡಿ ಹೇಳ್ಯಾನ. ಅದು ನೀರು ಬಿಟ್ಟು ಏನು ಹೇಳ್ಯಾನಂತಂದ್ರೆ, 18 ದಿನ ನಡೆಯತಕ್ಕಂಥ ಮಹಾಭಾರತದ ಯುದ್ಧದೊಳಗೆ ನಾನು ಬಿಲ್ಲನ್ನು ಹಿಡಿಯೋದಿಲ್ಲ, ಬತ್ತಳಿಕೆಗಳನ್ನು ಹೆಗಲೇರಿಸೋದಿಲ್ಲ, ಆಯುಧಗಳನ್ನು ಮುಟ್ಟೋದಿಲ್ಲ, ನಾನು ಯುದ್ಧ ಮಾಡೋದಿಲ್ಲ ಅಂತ ನಿನ್ನ ಮುಂದೆ ಆನೆ ಮಾಡಿ ಪ್ರಮಾಣ ಮಾಡಿ ಹೇಳಿದ್ದಾನೆ. ಹೌದಿಲ್ಲ ಅಂತ ಕೇಳ್ದ. ಅವ ದುರ್ಯೋಧನಂದ, ಹೌದು, ನನ್ನ ಮುಂದೆ ಆನೆ ಮಾಡಿ ಹೇಳ್ಯಾನ. ಅದರಂತೆ ಇಲ್ಲಿ ತಕಾನು ಇಷ್ಟು ದಿನ ಯುದ್ಧ ನಡೆದ್ರೂ ಒಂದು ದಿನಾನೂ ಕೃಷ್ಣ ಪರಮಾತ್ಮ ಆಯುಧ ಹಿಡಿದಿಲ್ಲ, ಕೇವಲ ಅರ್ಜುನನ ರಥದ ಸಾರಥಿಯಾಗಿದ್ದಾನೆ, ಯುದ್ಧ ಮಾಡಿಲ್ಲ ಅಂದಂಗ ಅವ ಹಾನಿ ಮಾಡಿದಂಗೆ ಪ್ರಮಾಣ ಮಾಡಿದಂಗೆ ಯುದ್ಧ ಮಾಡಿಲ್ಲ. ದುರ್ಯೋಧನ ಹಿಂಗೆ ಹೇಳಿದಾಗ ಭೀಷ್ಮಾಚಾರ್ಯ ಹೇಳ್ದ, ಆವತ್ತು ಕೃಷ್ಣ ಪರಮಾತ್ಮ ಯುದ್ಧ ಮಾಡೋದಿಲ್ಲ, ಆಯುಧಗಳನ್ನು ಹಿಡಿಯೋದಿಲ್ಲ ಅಂತ ಏನು ಹಾನಿ ಮಾಡಿದಾನಲ್ಲ, ಇವತ್ತು ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಇವತ್ತು ನಿನ್ನ ಮುಂದೆ ನಾನು ಪ್ರತಿಜ್ಞೆ ಮಾಡಿ ಹೇಳ್ತೀನಿ. ಏನಂತಂದ್ರೆ, ನಾಳಿನ ಯುದ್ಧದೊಳಗೆ ಆ ಕೃಷ್ಣನನ್ನ ಆಯುಧವನ್ನು ಹಿಡಿಸೇ ತೀರ್ತನಂತ ಪ್ರತಿಜ್ಞೆ ಮಾಡಿದ ಭೀಷ್ಮಾಚಾರಿ. ಹಾನಿ ಮಾಡಿದ. ಭೀಷ್ಮಾಚಾರಿ ಪ್ರತಿಜ್ಞೆ ಮಾಡಿದರೆ ಮುಗೀತು. ವಿಶ್ವನೇ ಅಲ್ಲೋಲ ಕಲ್ಲೋಲ ಆದರೂ ಅವನ ಮಾತು ಎಂದೂ ಹಿಂತಕೊಳ್ಳೋದಿಲ್ಲ, ಅದು ಸುಳ್ಳಾಗೋದಿಲ್ಲ. ಮತ್ತು ಕೃಷ್ಣ ಪರಮಾತ್ಮ ಮತ್ತು ಅವನದು ಹೆಂಗೆ ಸುಳ್ಳು ಮಾಡ್ಬೇಕ್ರಿ? ಅವನು ದೇವರ, ಅವ ಪರಮಾತ್ಮ, ಅವನು ಹಾನಿ ಮಾಡ್ಯಾನ, ಇವನು ಹಾನಿ ಮಾಡ್ಯಾನ. ಜನರಿಗೆ ಆಶ್ಚರ್ಯ ಆಯಿತು. ಅವತ್ತು ದುರ್ಯೋಧನನಿಗೆ ಭಾಳ ಹೊರಪಾಯಿತು. ಅಂದ್ರೆ ಕೃಷ್ಣ ಪರಮಾತ್ಮ ಆಯುಧವನ್ನು ಹಿಡಿಯುವಂಗೆ ಭೀಷ್ಮಾಚಾರ್ಯ ಯುದ್ಧ ಮಾಡಿದ ಅಂತಂದ್ರೆ ಪಾಂಡವರು ಒಬ್ಬರೂ ಉಳಂಗಿಲ್ಲ, ನಾಳಿನ ದಿನ ನಮ್ಮದೇ ಗೆಲುವಂತ ತಿಳ್ಕೊಂಡು ಇವ ಖುಷಿಪಟ್ಟ. ಯಾರು?